ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಜೇತ್ರೇ ನಮಃ. ಓಂ ಶಿಕ್ಷಾ ಸಖಿಭ್ಯಃ ಪುರುಹೂತ ನೃಭ್ಯಃ ತ್ವಂ ಹಿ ದೃಢ ಮಘವನ್ ವಿಚೇತ ಅಪಾವೃಧಿ ಪರಿವೃತನ್ನ ರಾಧಃ ಇಂದ್ರೋ ರಾಜಾ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 412ನೇ ಈ ಭಾಗದಲ್ಲಿ 153ನೇಯ ಜೇತ ಎಂಬ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ನಾವೀಗ ಶ್ರವಣ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಈ ಜೇತ ಎಂಬ ಶಬ್ದಕ್ಕೆ ಏನೇನು ಅರ್ಥ ಆಗ್ತದೆ ಅಂತ ಅನ್ನೋದನ್ನ ನೋಡೋಣ. ಜೇತ ಅಂದ್ರೆ ಎಲ್ಲವನ್ನು ಗೆಲ್ಲುವವನು ಮತ್ತು ಸರ್ವೋತ್ಕೃಷ್ಟನಾದವನು. ಎಲ್ಲ ತಂದೆಯಂದರಲ್ಲಿ ತಾಯಂದಿರಲ್ಲಿ ಅವನು ನಿಯಾಮಕನಾಗಿ ಒಳಗಿದ್ದಾನೆ. ತಾನು ಎಲ್ಲರನ್ನು ಗೆಲ್ಲುತ್ತಾನೆ, ಎಲ್ಲರನ್ನು ಗೆಲ್ಲಿಸ್ತಾನೆ. ಆ ಗೆಲ್ಲುವಂತಹ ಎಲ್ಲ ವೀರರಲ್ಲೂ ಇವನು ಅಂತರ್ಗತನಾಗಿದ್ದಾನೆ. ಎಲ್ಲ ಜನರಲ್ಲೂ ಈತ ಅಂತರ್ಗತನಾಗಿದ್ದಾನೆ. ಮತ್ತೆ ತಾನು ಭೂಲೋಕದಲ್ಲಿ ಅವತಾರ ಮಾಡಲಿಕ್ಕಾಗಿ ಭೂಲೋಕದಲ್ಲಿ ಇಳಿದು ಬರ್ತಾನೆ. ಇವನಿಗೆ ಬೇರೆ ಯಾರು ಕೂಡ ಗೆಲ್ಲುವವರಿಲ್ಲ. ಹೀಗೆ ಅಜೇಯ ಅಂತನ್ನುವಂತಹ ಅರ್ಥನೂ ಕೂಡ ಅದರಿಂದ ಹೊರಹೊಮ್ಮುತ್ತದೆ. ಮತ್ತೆ ಈ ಜೇತ ಅಂತನ್ನುವುದಕ್ಕೆ ಸರ್ವೋತ್ಕೃಷ್ಟ ಗುಣಗಳ ದೃಷ್ಟಿಯಿಂದ ಸರ್ವೋತ್ಕೃಷ್ಟನಾದಂಥವನು ಅನ್ನುವಂಥ ಅರ್ಥ ಕಂಡು ಬರ್ತದೆ. ಜಯ ಅನ್ನುವುದು ಈತನ ಸ್ವಭಾವ. ಬೇರೆ ಯಾವುದೇ ಸಿದ್ಧಿಯನ್ನು ಗಳಿಸಿ ಈತ ಗೆಲ್ಲುವುದಲ್ಲ. ಎಲ್ಲಿಂದಲೂ ಈತನಿಗೆ ಬಲ ಬರಬೇಕಾಗಿಲ್ಲ. ಹೀಗೆ ಎಲ್ಲವನ್ನು ಗೆಲ್ಲುವುದು ಈತನ ಸ್ವಭಾವ. ಸರ್ವೋತ್ಕರ್ಷವನ್ನು ಹೊಂದಿದವನು ಅಂತ ಹೀಗರ್ಥ. ಮುಖ್ಯವಾಗಿ ಈ ಅರ್ಥವನ್ನು ತಗೊಳ್ಬಹುದು. ಹಾಗೆ ಶತ್ರುಗಳನ್ನು ಗೆದ್ದವನು ಅನ್ನೋ ಅರ್ಥವನ್ನು ಕೂಡ ತಗೊಳ್ಬಹುದು. ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥವನ್ನು ಹೇಳ್ತಾರೆ, ಮತ್ತೆ ಭಗವಂತಾಚಾರ್ಯರು ಏನು ಅರ್ಥವನ್ನು ಹೇಳ್ತಾರೆ ಅನ್ನೋದನ್ನೆಲ್ಲ ನಾವೀಗ ನೋಡೋಣ. ಮುಂದೆ ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಪುರುಹೂತ ಅಂದ್ರೆ ಪುರುಬಿಹಿ ಆಹೂತ, ಬಹುಬಿಹಿ ಅನೇಕ ವೇದ ಮಂತ್ರಗಳಿಂದ ಕರೆಯಲ್ಪಟ್ಟವನೇ ಅಂತ ಹೀಗೆ ಅರ್ಥವನ್ನ ಸಾಯಣಾಚಾರ್ಯ ಹೇಳ್ತಾರೆ. ನಿನ್ನ ಬಲ ಏನಿದೆ, ಸುಷ್ಮಾ ಅಂದ್ರೆ ಬಲ, ಅದು ಹಿಂದಿನ ಮಂತ್ರದಲ್ಲಿ ಬಂದಿದೆ. ಅದನ್ನ ಸಖಿಭ್ಯ, ನಿನ್ನ ಸ್ತೋತ್ರವನ್ನು ಮಾಡುವಂತಹ ಸಾಧಕರಿಗೆ ಕೊಡು. ಭಗವನ್ ದೃಢ ಅಂತಂದ್ರೆ ದೃಢವಾದದ್ದು ಅಂತ ಅರ್ಥ. ಶತ್ರುಗಳ ಆ ಪಟ್ಟಣಗಳ ದೃಢವಾದಂತಹ ದ್ವಾರಗಳನ್ನೆಲ್ಲ ನೀನು ಭೇದಿಸಿದ್ದಿ. ವಿಚೇತಾಹ, ಅದು ವಿಶಿಷ್ಟವಾದ ಪ್ರಜ್ಞಾ ಇದ್ದವನು ನೀನು. ನಮ್ಮ ಸಂಪತ್ತು, ರಾಧ ಅಂದ್ರೆ ಸಂಪತ್ತು, ಅದನ್ನ ನೀನು ಈಗ ಮುಚ್ಚಿ ಹೋದಂತಹ ಸಂಪತ್ತನ್ನು ನಮಗೆ ಕೊಡಬೇಕು. ನೀನು ಇಂದ್ರನೂ ಹೌದು, ಮತ್ತೆ ಜಗತ್ತು ಎಲ್ಲದಕ್ಕೂ ಕೂಡ ನೀನು ರಾಜ ಆಗಿದ್ದಿ, ಸರ್ವೇಶ್ವರನು ಕೂಡ ಆಗಿದ್ದಿ. ಇಲ್ಲಿ ಬೃಹತಿ ಮಂತ್ರದಲ್ಲಿ, ಈ ರಘುನಾಥ ಸ್ವಾಮಿಗಳ ಪುಸ್ತಕದಲ್ಲಿ ಮೂಲ ಮಂತ್ರದಲ್ಲಿ ರಾಧ್ನಃ ಅಂತಿದ್ರೆ ಅದನ್ನು ತಿದ್ಕೊಳ್ಬೇಕು, ಅದು ರಾಧಃ ಅಂತ ಆಗಬೇಕು.
ಅದರ ಅರ್ಥ ಬರೆಯುವಾಗ ರಾಧ ಸುಖಂ ಅನ್ನುವ ಅರ್ಥವನ್ನೇ ಅವರು ಬರೆದಿದ್ದಾರೆ. ಆದ್ದರಿಂದ ಮೂಲ ಮಂತ್ರದಲ್ಲಿ ಎಲ್ಲ ಕಡೆಯೂ ರಾಧ ಅಂತ ಇರುವುದರಿಂದ ಇಲ್ಲಿ ಕೂಡ ರಾಧ ಅಂತಾನೆ ಮಾಡ್ಕೊಳ್ಬೇಕು. ದಾತಾರಾಧ ಸ್ತೋತೆ ಸಖೀನಾಂ ಇತ್ಯಾದಿ ಕಡೆ ಬೇರೆ ಬೇರೆ ಮಂತ್ರದಲ್ಲಿಯೂ ರಾಧ ಅನ್ನೋ ಶಬ್ದವೇ ಕಂಡು ಬರ್ತದೆ ಹೊರತು ರಾಧ್ನ ಅನ್ನೋ ಶಬ್ದ ಇಲ್ಲಿ ಬೇಡ. ಇದಿಷ್ಟು ಸಾಯಣಾಚಾರ್ಯರು ಹೇಳಿದಂಥ ಅರ್ಥ ಆಯಿತು. ಮುಂದೆ ರಘುನಾಥ ಭಗವಂತಾಚಾರ್ಯರು ಈ ಮಂತ್ರಕ್ಕಾರ್ಥ ಏನು ಹೇಳ್ತಾರೆ ಅಂತ ಅನ್ನೋದು ನೋಡೋಣ. ನಿನಗಿಂತಲೂ ಬಲಿಷ್ಠನಾದವನು ಯಾರೂ ಇಲ್ಲ, ನೀನೇ ಅತ್ಯಂತ ಬಲಿಷ್ಠ ಅಂತ ಅರ್ಥವನ್ನ ಅವ್ರು ಹೇಳ್ತಾರೆ. ಸೂಕ್ಷ್ಮ ಎಂಬ ಹಿಂದಿನ ಬೃಹತಿ ಮಂತ್ರದಲ್ಲಿ ಬಂದಿರುವ ಒಂದು ಶಬ್ದಕ್ಕೆ ಬಲಶಾಲಿಯಾದವನು ನೀನು, ನಿನಗಿಂತ ಬೇರೆ ಯಾರೂ ಬಲಶಾಲಿ ಇಲ್ಲ, ಸರ್ವರಿಗೂ ಬಲಪ್ರದ ನೀನೇ ಅನ್ನೋ ಅರ್ಥವನ್ನು ಹೇಳ್ತಾರೆ ಅವರು. ಪುರುಹೂತ ಪುರುಭಿಹಿ ವೇದೈಹಿ ಅನೇಕಾನೇಕ ವೇದವಾಕ್ಯಗಳಿಂದ ಪುರುತ್ವೇನ ಪೂರ್ಣತ್ವೇನ ಸರ್ವೋತ್ಕೃಷ್ಟ ಎಂಬುದಾಗಿ ಹೂತ ಅಂದರೆ ಪ್ರತಿಪಾದಿತನಾದವನು ನೀನು. ಸಖಿಂಪ್ಯ ನೃಭ್ಯ ಸಾತ್ವಿಕ ಜೀವರಿಗೆ ಶಿಕ್ಷಾ ನೀನು ಗುರುವಾಗು ಬಾ. ಮಘವನ್ ಯಶಸ್ವಿಯಾದವನೇ ಮಗು. ಮಘ ಅಂದ್ರೆ ಯಜ್ಞ ಅಂತ ಅರ್ಥ ಇದೆ, ಯಶಸ್ಸು ಅಂತ ಅರ್ಥ ಇದೆ, ಧನ ಅಂತ ಅರ್ಥ ಇದೆ. ಅದನ್ನ ಹಿಂದೆ ಖಂಡಾರ್ಥ ನಿರ್ಣಯದಲ್ಲಿ ನೋಡಿದ್ದೇವೆ. ದೃಢ ಅಂದ್ರೆ ನೀನು ದೃಢ, ಯಾರಿಗೂ ಬಗ್ಗದವನು ನೀನು. ವಿಚೇತ ಅಂದ್ರೆ ವಿಶಿಷ್ಟವಾದ ಪ್ರಜ್ಞಾ ಇದ್ದವನು. ರಾಧ ಅಂದ್ರೆ ನಿನ್ನ ಮಹಾತ್ಮ್ಯ, ಅದು ನಮಗೆ ಮುಚ್ಚಿದಂತಿದೆ. ನಿನ್ನ ಮಹಿಮೆ ನಮ್ಮ ಪಾಲಿಗೆ ಮುಚ್ಚಿ ಹೋಗಿದೆ. ವೇದಾದಿಗಳಲ್ಲಿದೆ, ಆದರೆ ನಮಗದು ಅನುಭವಕ್ಕೆ ಬರ್ತಿಲ್ಲ. ನೀನು ನಮಗದನ್ನ ಅದರ ಆವರಣವನ್ನು ತೆಗೆದು ನಮಗದನ್ನ ತೋರಿಸಬೇಕು ಅಂತ ಅವನ ಪ್ರಾರ್ಥನೆ. ಮುಂದೆ ಇದೇ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಏನರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಜೇತ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಜಾತ್ವಮ್ನಃ ಯ ಇಂದ್ರ ಶುಷ್ಮೋ ಭಗವಂತೆ ಅಸ್ತಿ ಶಿಕ್ಷಾ ಸಖಿಭ್ಯ ಪುರುಹೂತ ನೃಭ್ಯ ತ್ವಹಿ ದೃಢ ಭಗವನ್ ವಿಚೇತ ಅಂತಾಗಿದೆ. ಬೇರೆ ಮಂತ್ರ ಇದೆ. ಹೀಗೆ ಸಂಪಾದಿತವಾದ ಬೃಹತಿ ಮಂತ್ರದ ಸಂಪಾದನೆ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಮತ್ತೆ ಭಗವಂತ ಆಚಾರ್ಯರ ದೃಷ್ಟಿಯಲ್ಲಿ ಬೇರೆ ಬೇರೆ ಇದೆ. ನಾವೀಗ ರಘುನಾಥ ಸ್ವಾಮಿಗಳಿಂದ ಸಂಪಾದಿತವಾದ ಬೃಹತಿ ಮಂತ್ರವನ್ನ ನೋಡ್ತಿದ್ದೇವೆ. ಹೇ ಮಘವನ್ ಅಂತ ಅವನಿಗೆ ಸಂಬೋಧನೆ. ಸಖಿಭ್ಯ ಜನೇಭ್ಯ ನಿನ್ನ ಗೆಳೆಯರಾದ ಸಾಧಕರಿಗೆ ನೀನು ಸಖಾಸನ್, ಗೆಳೆಯರಿಗೆ ನೀನು ಸಾಧಕನ, ನಿನ್ನ ಎಲ್ಲ ಸಾಧಕರಿಗೂ ನೀನು ಗೆಳೆಯನಾಗಿದ್ದೆ. ದೃಢ ಅಂದ್ರೆ ದೃಢ ಅಂತ ಅರ್ಥ. ಮೂಲ ವೇದದಲ್ಲಿ ದೃಢ ಅಂತಿದ್ರೆ ಅದಕ್ಕೆ ಲೌಕಿಕ ಸಂಸ್ಕೃತದಲ್ಲಿ ದೃಢ ಜೇತ ಅಪರಿಭಾವ್ಯ, ನೀನು ಯಾರಿಗೂ ಮಣಿಯದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ವಿಚೇತಾಹ ವಿಶಿಷ್ಟವಾದ ಪ್ರಜ್ಞಾ ಇದ್ದವನು, ಚೇತನ ಇದ್ದವನು ನೀನು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಎಲ್ಲಾ ಚೇತನಗಳಲ್ಲೂ ನೀನು ದೊಡ್ಡ ಚೇತನ. ರಾಜ ಯಾಕಂದ್ರೆ ಪ್ರಜೆಗಳ ರಂಜಕ, ಇಂದ್ರ ಅಂದ್ರೆ ಐಶ್ವರ್ಯ ಇದ್ದವನು. ಇಲ್ಲಿ ಶಿಕ್ಷಾ ಅನ್ನುವ ಶಬ್ದಕ್ಕೆ ಅರ್ಥ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ತಪ್ಪಿ ಹೋಗಿದೆ. ಮುದ್ರಣದ ಅಥವಾ ಸಂಪಾದನೆಯ ದೋಷ ಇದ್ದಿರಬೇಕು. ಇಂಥ ನೀನು ಪರಿವೃತಂನ ಆಚ್ಛಾದಿತವಾಗಿರುವ ನಮ್ಮ ಸುಖವನ್ನ, ನಮ್ಮ ಸ್ವರೂಪ ಸುಖ ಈಗ ಆಚ್ಛಾದಿತವಾಗಿದೆ, ಅದನ್ನು ನೀನು ಅಪಾವೃದ್ಧಿ ಅಪಗತಾವರಣಂ ಕುರು ಅಂತ ಅವನಲ್ಲಿ ಪ್ರಾರ್ಥನೆ. ರಿಪೂಣಾಂ ಜೇತ, ಜೇತ ಅಂದ್ರೆ ಶತ್ರುಗಳನ್ನು ಗೆಲ್ಲುವವನು ಅಂತ ಅರ್ಥ ಅನ್ನೋ ಅರ್ಥವನ್ನು ಹೇಳ್ತಾರೆ. ಶತ್ರುಗಳನ್ನು ಗೆಲ್ಲುವವನು ಅನ್ನೋ ಅರ್ಥ ನೀನು ದೃಢ ಅಂದ್ರೆ ಶತ್ರುಗಳಿಗೆ ಮಣಿಯದವನು ಅನ್ನೋ ಮಾತಿನಿಂದ ಬರ್ತದೆ. ಜೇತ ಅಂದ್ರೆ ಶತ್ರುಗಳನ್ನು ಗೆಲ್ಲುವವನು. ವಿಷ್ಣು ಸಹಸ್ರನಾಮ ಸ್ತೋತ್ರದ ಮಂತ್ರ ಅದನ್ನು ಹೇಳಿದೆ, ನಾಮ ಅದನ್ನು ಹೇಳಿದೆ. ಬೃಹತಿ ಮಂತ್ರ ದೃಢ ಎಂಬ ಶಬ್ದದಿಂದ ಅದನ್ನೇ ಹೇಳಿದೆ ಅನ್ನುವುದು ರಘುನಾಥ ಸ್ವಾಮಿಗಳ ಅಭಿಪ್ರಾಯ. ಇದು ಈ 153ನೇ ಬೃಹತಿ ಮಂತ್ರಕ್ಕೆ ಮತ್ತೆ ಜೇತ ಎಂಬ ಶಬ್ದಕ್ಕೆ ರಘುನಾಥ ಸ್ವಾಮಿಗಳು ಮಾಡುವಂತಹ ಅರ್ಥ. ನಾವೀಗ ಇದರ ಅನ್ವಯಾರ್ಥ ನಾನೇನು ಹೇಳ್ತೇನೆ ಅಂತ ಅನ್ನೋದನ್ನು ನೋಡೋಣ. ಹೇ ಪುರುಹೂತ, ಅನೇಕ ವಾರಂ ಅನೇಕ ಬಾರಿ
ಅನೇಕೈ ವೇದವಾಕ್ಯೈಶ್ಚ ಪುರು ಅನ್ನೋ ಶಬ್ದಕ್ಕೆ ಒಟ್ಟು ಮೂರರ್ಥ. ತುಂಬ ಸುಂದರವಾದ ಶಬ್ದ ಅದು ಪುರುಹೂತ ಅನ್ನೋದು. ಅನೇಕ ಬಾರಿ ವೇದಗಳಲ್ಲಿ ಕರೆಯಲ್ಪಟ್ಟವನು, ಅಂದ್ರೆ ಬಹಳ ಬಾರಿ ಕರೆಯಲ್ಪಟ್ಟವನು ಈ ಭಗವಂತನೇ. ಅನೇಕ ವೇದವಾಕ್ಯಗಳಿಂದ ಕರೆಯಲ್ಪಟ್ಟವನು ಇವನೇ. ಮತ್ತೆ ಪುರು ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಶ್ರೇಷ್ಠ ಎಂಬುದಾಗಿ ಕರೆಯಲ್ಪಟ್ಟವನು, ಸರ್ವೋತ್ಕೃಷ್ಟ ಎಂಬುದಾಗಿ ಪ್ರತಿಪಾದಿತನಾದವನು ಇವನೇ ಆಗಿದ್ದಾನೆ. ದೃಢ ಅಂದ್ರೆ ಅಚಾಲ್ಯನಾದವನೇ, ಮಣಿಯದವನೇ, ಭಗವನ್ ಯಜ್ಞದ ಪತಿಯೇ. ತ್ವಂ ವಿಚೇತಾಹ ವಿಶಿಷ್ಟವಾದ ಜ್ಞಾನವುಳ್ಳವನು, ಇಂದ್ರ ಪರಮೇಶ್ವರನು, ರಾಜ ಅಂದ್ರೆ ಪ್ರಜಾರಂಜಕನು ಕೂಡ ಆಗಿದ್ದಿ. ತ್ವಂ ನೀನು, ಸಖಿಭ್ಯ ತವ ಮಿತ್ರೇಭ್ಯ ನಿನ್ನ ಮಿತ್ರರಾದ ಜನರಿಗಾಗಿ, ಸಾಧಕರಿಗಾಗಿ, ಶಿಕ್ಷ ಅಂದ್ರೆ ಶತ್ರುಗಳನ್ನ ಸದೆಬಡಿ ಬಾ. ದುಷ್ಟ ಶಿಕ್ಷಣ, ದುಷ್ಟ ಶಿಕ್ಷಣ ಮತ್ತೆ ಶಿಷ್ಟ ರಕ್ಷಣ ಅಂತ ಭಗವಂತನ ಕಾರ್ಯ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಶಿಕ್ಷ ಎಂಬ ಶಬ್ದಕ್ಕೆ ತಿಳಿಸು ಅನ್ನೋ ಅರ್ಥ ಮಾತ್ರ ಅಲ್ಲ, ಶತ್ರುಗಳನ್ನ ಸದೆಬಡಿ ಬಾ. ನಿನ್ನ ಭಕ್ತರಿಗೆ ಅನೇಕ ಜನ ಶತ್ರುಗಳಿದ್ದಾರೆ, ಅವ್ರನ್ನೆಲ್ಲ ಸದೆಬಡಿ ಬಾ ಅಂತ ಅವನಲ್ಲಿ ಪ್ರಾರ್ಥನೆ. ಅದರ ಜೊತೆಗೆ ಶಿಕ್ಷ, ತಿಳಿಸು. ಏನನ್ನು ತಿಳಿಸಬೇಕು ಅಂದ್ರೆ ನಿನ್ನ ಉತ್ಕರ್ಷವನ್ನು ತಿಳಿಸು, ನಿನ್ನ ಶ್ರೇಷ್ಠತೆಯನ್ನು ತಿಳಿಸು ಬಾ ಅಂತ ಇನ್ನೊಂದು ಅರ್ಥವನ್ನು ತಿಳ್ಕೋಬಹುದು. ಶತ್ರುಗಳನ್ನು ಗೆಲ್ಲು ಬಾ ಅಂತ ಅರ್ಥ ಮಾಡಿದ್ದು ನನ್ನ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ಹಾಗೆ ತವ ನಿನ್ನ ಅಂತವೆಲ್ಲ ಅಧ್ಯಾಹಾರ್ಥ ಮಾಡ್ಕೊಳ್ಬೇಕು. ತವ ಅಂತ ಅಲ್ಲೇನು ಕಂಡು ಬರೋದಿಲ್ಲ ಶ್ಲೋಕದಲ್ಲಿ, ಅದನ್ನು ನಾವೇ ಅಧ್ಯಾಹಾರ್ಥ ಮಾಡ್ಕೊಳ್ಬೇಕು. ನಿನ್ನ ಅಥವಾ ನಹ ನಮ್ಮ. ಅದಾದ್ಮೇಲೆ ಪರಿವೃತಂ ಅನ್ನೋ ಶಬ್ದ ಬರಬೇಕು, ಅದಾದ್ಮೇಲೆ ರಾಧಃ ಅನ್ನೋ ಶಬ್ದ ಬರಬೇಕು. ಪರಿವೃತಂ ನ ಅಂದ್ರೆ ನಿಷೇಧಾರ್ಥಕ ಅಲ್ಲದು. ನ ಅನ್ನುವುದು ಮುಚ್ಚಿ ಹೋದಂತಿರುವ, ಆಚ್ಛಾದಿತವಾದಂತಿರುವ, ಸ್ವಲ್ಪ ಮಟ್ಟಿಗೆ ಆಚ್ಛಾದಿತವಾಗಿರುವ. ರಾಧಃ ನಿನ್ನ ಮಹಿಮೆಯನ್ನ. ತವ ರಾಧಃ ಅಂದ್ರೆ ನಿನ್ನ ಮಹಿಮೆಯನ್ನ. ನಹ ರಾಧಃ ಅಂದ್ರೆ ನಮ್ಮ ಸ್ವರೂಪ ಸುಖವನ್ನ. ರಾಧಃ ಅಂದ್ರೆ ಮಹಾತ್ಮ್ಯ ಅನ್ನೋ ಅರ್ಥವನ್ನ ಭಗವಂತಾಚಾರ್ಯ ಬರೆದಿದ್ದಾರೆ. ರಾಧಃ ಅಂದ್ರೆ ಸ್ವರೂಪ ಸುಖ ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಬರೆದಿದ್ದಾರೆ. ಅದೆರಡನ್ನು ಸೇರಿಸ್ಕೊಂಡಿದ್ದೇನೆ. ಅಪಾವೃದ್ಧಿ, ಅದನ್ನು ತೆರೆದು ತೋರು ಬಾ. ಜೇತ, ಇದಕ್ಕೆ ಹಾಗಾದ್ರೆ ಬೃಹತಿ ಮಂತ್ರಕ್ಕೂ ಈ ನಾಮಕ್ಕೂ ಏನು ಸಂಬಂಧ ಅಂದ್ರೆ, ಜೇತ ಅಂದ್ರೆ ಶತ್ರುಗಳನ್ನ ಗೆಲ್ಲುವವನು ಅಂತ ಅರ್ಥ. ಇದೇ ಅರ್ಥವನ್ನೇ ಶಿಕ್ಷ ಎಂಬ ಶಬ್ದದಿಂದ ಬೃಹತಿ ಮಂತ್ರ ವರ್ಣಿಸಿದೆ. ಇದು ನನ್ನ ವ್ಯಾಖ್ಯಾನ. ಶಿಕ್ಷ ಅಂದ್ರೆ ಶತ್ರುಗಳನ್ನು ಸದೆ ಬಡಿಯುವುದು ಅಂತ ಅರ್ಥ. ಅದಲ್ಲದೆ ಇನ್ನೂ ಒಂದು ಸಂಬಂಧವನ್ನು ತೋರಿಸಬಹುದು. ಅದನ್ನು ನಾನು ನನ್ನ ಲೇಖನದಲ್ಲಿ ಕೊನೆಗೆ ಬರೆದಿದ್ದೇನೆ. ಪುರುಹೂತ ಅಂತಂದ್ರೆ ಪುರುಬ್ರಹ್ಮ ಗುಣಾಧಿಕ್ಯಾತ್ ಅಂತ ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಪರಮಾತ್ಮ ಪುರು ಯಾಕೆಂದ್ರೆ ಅವನು ಗುಣಾಧಿಕನಾದ್ದರಿಂದ, ಸರ್ವೋತ್ಕೃಷ್ಟನಾದ್ದರಿಂದ ಅವನಿಗೆ ಗುಣಾಧಿಕ ಅಂತ ಹೇಳ್ತಾರೆ. ಹಾಗಾದ್ರೆ ಪುರುಹೂತ ಅಂದ್ರೆ ಸರ್ವೋತ್ಕೃಷ್ಟನೆಂದು ಗುಣಾಧಿಕನೆಂದು ಶಾಸ್ತ್ರದಲ್ಲಿ ಪ್ರತಿಪಾದಿತನಾದವನು ಅಂತ ಅರ್ಥ. ಇದು ಪುರು ಎಂಬ ಶಬ್ದಕ್ಕೆ ಅರ್ಥ. ಇದನ್ನ ಪುರುಹೂತ ಎಂಬ ಶಬ್ದಕ್ಕೆ ಶ್ರೇಷ್ಠ ಎಂಬುದಾಗಿ ಕರೆಯಲ್ಪಟ್ಟವನು ಅಂತ ಅರ್ಥವನ್ನು ಭಗವಂತಾಚಾರ್ಯರು ಹೇಳಿದ್ದಾರೆ. ಪುರುಬ್ರಹ್ಮ ಗುಣಾಧಿಕ್ಯಾತನು ಸರ್ವಮೂಲದ ಆಧಾರವನ್ನ ನಾನು ತೋರಿಸಿದ್ದೇನೆ. ಪರಮಾತ್ಮನು ಗುಣಾಧಿಕನಾದ್ದರಿಂದ ಪುರು ಶಬ್ದವು ಅಚ್ಚನಾಗಿದ್ದಾನೆ. ಪುರುಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ ಮುಂದೆ ಆ ಗೀತಾ ತಾತ್ಪರ್ಯದಲ್ಲಿ ಇರೋದು. ಗುಣಾಧಿಕನಾದ ಪರಮಾತ್ಮನನ್ನ ಸ ಅಂದ್ರೆ ತಿಳಿಯಬೇಕಾದ್ರಿಂದ, ತಿಳಿಯುವ ಶಕ್ತಿ ಉಳ್ಳವನಾದ್ರಿಂದ ಈ ಮನುಷ್ಯನನ್ನ ಪುರುಷ ಅಂತ ಹೇಳ್ತಾರೆ. ಜೇತ ಅಂದ್ರೂ ಸರ್ವೋತ್ಕೃಷ್ಟ ಅಂತಾನೆ ಅರ್ಥ. ಪುರು ಅಂದ್ರೂ ಸರ್ವೋತ್ಕೃಷ್ಟ ಅಂತಾನೆ ಅರ್ಥ. ಹೀಗೆ ಬೃಹತಿ ಮಂತ್ರಕ್ಕೂ ಮತ್ತೆ ಜೇತ ಎಂಬ ಶಬ್ದಕ್ಕೂ ಒಂದು ವ್ಯಾಖ್ಯಾನ ಭಾವ ಇದೆ. ಈ ಜಯಾಭಿಭವಯೋ ಆದ್ಯರ್ಥೇ ಸಾ ವಕರ್ಮಕಃ ಉತ್ಕರ್ಷ ಪ್ರಾಪ್ತಿರಾದ್ಯೋರ್ಥ ದ್ವಿತೀಯರ್ಥೇ ಸಕರ್ಮಕಃ ಅಂತ ಒಂದು ಅರ್ಥವನ್ನು ಹೇಳ್ತಾರೆ. ಅದನ್ನ ನಿನ್ನೆ ಕೂಡ ನಾವು ನೋಡಿದ್ದೇವೆ. ಖಂಡನತ್ರಯದಲ್ಲಿ ಬರುವಂತಹ ಒಂದು ಮಾತದು, ಜಯತೀರ್ಥರು ಉದ್ಧರಿಸುವ ಮಾತು. ಜಿ ಧಾತುವಿಗೆ ಒಂದು ಜಯ ಅಂತ ಅರ್ಥ. ಅಂದ್ರೆ
ಸರ್ವೋತ್ಕೃಷ್ಟನಾಗಿರುವುದು, ಶ್ರೇಷ್ಠನಾಗಿರುವುದು ಅಂತ ಅರ್ಥ. ಇನ್ನೊಂದು ಇನ್ನೊಬ್ಬರನ್ನು ಸೋಲಿಸುವುದು ಅಂತ ಅರ್ಥ. ಆ ಜಯ ಅಂತನೋ ಧಾತು ಮೊದಲನೇ ಅರ್ಥದಲ್ಲಿ, ಜಿ ಧಾತು ಮೊದಲನೇ ಅರ್ಥದಲ್ಲಿ ಅಕರ್ಮಕ ಧಾತು. ತಾನು ಸರ್ವೋತ್ಕೃಷ್ಟನಾಗಿರುವುದು, ಅದಕ್ಕೆ ಕರ್ಮ ಏನೂ ಇಲ್ಲ. ಶತ್ರುಗಳನ್ನು ಸೋಲಿಸುವುದು ಅಂತ ಎರಡನೇ ಅರ್ಥವನ್ನು ಹೇಳಿದಾಗ ಅದು ಸಕರ್ಮಕ. ಇಲ್ಲಿ ಜೇತ ಅಂದ್ರೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಅರ್ಥ. ಪುರುಹೂತ ಅನ್ನುವಲ್ಲಿ ಕೂಡ ಸರ್ವೋತ್ಕೃಷ್ಟ ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ ಶಾಸ್ತ್ರದಲ್ಲಿ ಅಂತಾನೆ ಅರ್ಥ. ಹೀಗೆ ಎರಡು ರೀತಿಯಾದ ಸಂಬಂಧ ಈ ಜೇತ ಎಂಬ ನಾಮಕ್ಕೂ ಬೃಹತಿ ಮಂತ್ರಕ್ಕೂ ನಾವು ತೋರಿಸಬಹುದು. ಅಂದ್ರೆ ಭಾವಾರ್ಥ ಏನಾಯಿತು? ಶಾಸ್ತ್ರಗಳಿಂದ ಶ್ರೇಷ್ಠನೆಂದು ವರ್ಣಿತನಾದಂತಹ ಶತ್ರುಗಳಿಗೆ ಮಣಿಯದ ಯಜ್ಞಪತಿಯಾದ ಭಗವಂತನೇ, ನೀನು ವಿಶಿಷ್ಟವಾದ ಜ್ಞಾನವುಳ್ಳವನು, ಸರ್ವೇಶ್ವರನು, ಪ್ರಜಾಪಾಲಕ, ಪ್ರಜಾರಂಜಕನೂ ಕೂಡ ಆಗಿದ್ದಿ. ನಿನ್ನ ಮಿತ್ರರೇ ಆದಂತಹ ಭಕ್ತರ ರಕ್ಷಣೆಗಾಗಿ ನೀನು ಅವರ ಶತ್ರುಗಳನ್ನು ಸದೆ ಬಡಿ ಬಾ. ಅಲ್ಲದೆ ಮುಚ್ಚಿ ಹೋದಂತಿರುವ ನಿನ್ನ ಮಹಿಮೆಯನ್ನು, ಆ ಭಕ್ತರ ಸ್ವರೂಪ ಸುಖವನ್ನು ತೆರೆದು ತೋರು ಬಾ ಅಂತ ಹೀಗೆ ಅವನಲ್ಲಿ ಪ್ರಾರ್ಥನೆ. ಬಲ, ಜ್ಞಾನ ಮೊದಲಾದ ಗುಣಗಳಲ್ಲಿ ಎಲ್ಲರನ್ನೂ ಗೆದ್ದವನು, ಗೆಲ್ಲುವಂತಹ ಸ್ವಭಾವ ಇದ್ದವನು ಅಂತ ಈಗ ಅರ್ಥ. ಜೇತ ಅನ್ನುವಲ್ಲಿ ತ್ರಿಚ್ ಪ್ರತ್ಯಯನೂ ಹೇಳಬಹುದು, ತೃಣ್ ಪ್ರತ್ಯಯನೂ ಹೇಳಬಹುದು. ಎರಡೂ ಪ್ರತ್ಯಯ ಬಂದರೂ ಕೂಡ ಶಬ್ದ ನಿಷ್ಪನ್ನ ಆಗುವುದು ಋಕಾರಾಂತವಾಗಿಯೇ. ಇಲ್ಲಿ ತೃಣ್ ಪ್ರತ್ಯಯ ಇಟ್ಕೊಂಡ್ರೆ ತಾಚ್ಛಿಲ್ಯ ಅರ್ಥಕಃ ತೃಣ್, ಎಲ್ಲರನ್ನೂ ಗೆಲ್ಲುವ ಮೂಲ ಸ್ವಭಾವವೇ ಆತನದ್ದಿದೆ. ಆದ್ರಿಂದ ಆತ ಜೇತ. ತಮೂತ ಏಹವಾಮಹೇ ಜೇತ ರಮಪರಾಜಿತಂ ಅಂತ ಕರ್ಮನಿರ್ಣಯದಲ್ಲಿ ಬರುವ ಮಾತು ಪ್ರಾಯ. ಜೇತಾರಮದಲ್ಲಿ ಸರ್ವಜಯವಂತಂ ಅಂತ ಭಗವಂತನನ್ನು ನಾವು ಆಹ್ವಾನಿಸ್ತೇವೆ ಅಂತ ಅದರ ಅರ್ಥ. ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣು ಮಹಾ ತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯ ಉದ್ಧರಿಸುವಂತಹ ಒಂದು ಮಾತು. ಶಾಸ್ತ್ರಗಳ ತಾತ್ಪರ್ಯ ಏನು? ಸರ್ವೋತ್ಕೃಷ್ಟ ಭಗವಂತ ಅಂತ. ಆ ತಾತ್ಪರ್ಯ ಬಿಟ್ಟರೆ ಇನ್ನೇನನ್ನೂ ಹೇಳುವ, ಬೇರೆ ಯಾವುದನ್ನೇ ಹೇಳುವ ತಾತ್ಪರ್ಯ ಅದಕ್ಕಿಲ್ಲ. ಮುಖ್ಯ ತಾತ್ಪರ್ಯ ಇದೆ. ಇದನ್ನ ಗಮನದಲ್ಲಿಟ್ಕೊಂಡೇ ಉಳಿದೆಲ್ಲ ಬೇರೆ ಬೇರೆ ಸಂಗತಿಗಳನ್ನ ಶಾಸ್ತ್ರಗಳು ಹೇಳ್ತದಷ್ಟೇ. ಮುಖ್ಯ ಇದೆ, ಅದನ್ನೇ ಶಿಕ್ಷಾ ಅಂತ. ನೀನು ನಮಗೆ ತಿಳಿಸಬೇಕಾದದ್ದು ಇದನ್ನೇ. ಮುಖ್ಯಂ ಚ ಸರ್ವ ವೇದಾನಾಂ ತಾತ್ಪರ್ಯಂ ಶ್ರೀಪತೆ ಪರಂ ಉತ್ಕರ್ಷೇತು ಅಂತ ಮಹಾವರಾಹ ಪುರಾಣದ ಮಾತೊಂದಿದೆ. ತತ್ವನಿರ್ಣಯದಲ್ಲಿ ಆಚಾರ್ಯದನ್ನ ಉದ್ಧರಿಸ್ತಾರೆ. ಪೈಂಗಿ ಶ್ರುತಿ ಮತ್ತು ಮಹಾವರಾಹ ಪುರಾಣಗಳು ಅದನ್ನೇ ಹೇಳ್ತವೆ. ಸಕಲ ಜಗತ್ತಿನಲ್ಲೂ ಅವನೇ ಶ್ರೇಷ್ಠ, ಅದನ್ನೇ ಎಲ್ಲ ಶಾಸ್ತ್ರಗಳು ಹೇಳೋದು. ಸತ್ಯಮೇವ ಜಯತಿ ನಾನೃತಂ ಇತ್ಯಾದಿ ಕಡೆಗಳಲ್ಲಿ ಆ ಜಯ ಧಾತುವನ್ನ ಪ್ರಾಪ್ತಿ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಬರೀ ಗೆಲ್ಲುವುದು ಅಂತ ಮಾತ್ರ ಅರ್ಥ ಅಲ್ಲ. ಆದ್ರಿಂದ ಎಲ್ಲವನ್ನೂ ಕೂಡ ಹೊಂದುವ ಶಕ್ತಿ ಉಳ್ಳವನು ಅಂತ ಅರ್ಥ. ಸ್ವಾಭಾವಿಕವಾಗಿ ಎಲ್ಲವನ್ನೂ ಹೊಂದಿರುವವನು ಅನ್ನೋ ಅರ್ಥವೂ ಕೂಡ ಜೇತ ಎಂಬ ಶಬ್ದಕ್ಕೆ ಬರ್ತದೆ. ನಮ್ಮ ಗುರುಗಳಾದ ಸಗ್ಲಿ ರಾಘವೇಂದ್ರಾಚಾರ್ಯರು ಅದನ್ನು ಉದ್ಧರಿಸಿದ್ದಾರೆ. ಅಥರ್ವಣ ಉಪನಿಷತ್ತಿನ 3-6 ಮೂರನೇ ಖಂಡ 6ನೇ ಮಂತ್ರ ಹೀಗಿದ್ದಿರಬೇಕದು. ತಾನು ಪಡೆಯಬೇಕಾದನ್ನೆಲ್ಲವನ್ನೂ ಪಡೆದು ಆಗಿದೆ, ಇನ್ನೇನನ್ನೋ ಅವನು ಮುಂದೆ ಪಡಿಬೇಕಾಗಿಲ್ಲ ಅಂತ ಅದರ ಒಟ್ಟ ಅರ್ಥ ಆಗ್ತದೆ. ಈ ಜೇತ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಅರ್ಥವನ್ನೇನು ಹೇಳಿಲ್ಲ. ಸರ್ವಭೂತಗಳನ್ನು, ಎಲ್ಲ ಜಡಚೇತನಗಳನ್ನು ಸ್ವಾಭಾವಿಕವಾಗಿ ಗೆದ್ದವನು, ಅದೆಲ್ಲದಕ್ಕಿಂತಲೂ ಶ್ರೇಷ್ಠ ಅನ್ನೋ ಅರ್ಥವನ್ನು ಶಂಕರಾಚಾರ್ಯ ಹೇಳ್ತಾರೆ. ಬ್ರಹ್ಮರುದ್ರರನ್ನು ಇಬ್ಬರನ್ನು ತನ್ನ ಅಭಿಪ್ರಾಯಕ್ಕೆ ತಕ್ಕಂತೆ ನಿಯಂತ್ರಿಸುವವನು ಅನ್ನೋ ಅರ್ಥವನ್ನು ಪರಾಶರ ಭಟ್ರು ಹೇಳ್ತಾರೆ. ಸ್ವಾಭಿಪ್ರಾಯ ಸ್ಥಾಪಯಿತ ಜೇತಾ ಸ್ಯಾತ್ ವಿಧಿ ಶಂಕರೋ, ಇದು ಪರಾಶರ ಭಟ್ರು ಹೇಳುವ ಅರ್ಥ. ಸತ್ಯಸಂಧ ಸ್ವಾಮಿಗಳು ಹೇಳುವಂತಹ ಅರ್ಥ ಜಯಶೀಲನಾದವನು, ಎಲ್ಲ ಸಂದರ್ಭಗಳಲ್ಲೂ ಕೂಡ ಗೆಲ್ಲುವವನು ಅನ್ನೋ ಅರ್ಥವನ್ನ ಹೇಳ್ತಾರೆ. ಜಯಶೀಲತ್ವ ಜೇತ ಅಂತ ಅವರ ವಾಕ್ಯ, ಸತ್ಯಸಂಧ ಸ್ವಾಮಿಗಳ ವಾಕ್ಯ ಅವರ ವ್ಯಾಖ್ಯಾನದಲ್ಲಿ. ಹೀಗೆ ಜೇತ ಅನ್ನೋ ಶಬ್ದದ ಅರ್ಥವನ್ನು ಇವತ್ತು ನೋಡಿದ್ದೀವಿ. ಭಗವಂತ ಸ್ವಾಭಾವಿಕವಾಗಿ ಎಲ್ಲವನ್ನೂ ಗೆದ್ದವನು ಅಂತ ಅರ್ಥ.
ಎಲ್ಲವನ್ನೂ ಹೊಂದಿದವನು, ಅವನಿಗಿನ್ನು ಹೊಂದಬೇಕಾದ ಮತ್ತೇನೂ ಇಲ್ಲ. ಶತ್ರುಗಳನ್ನು ಗೆದ್ದವನು, ಮತ್ತೆ ಸರ್ವೋತ್ಕೃಷ್ಟನಾದವನು. ಈ ಎಲ್ಲ ಅರ್ಥಗಳನ್ನು ಈ ಶಬ್ದ ಹೇಳ್ತದೆ. ಸಾಧನೆಯ ದೃಷ್ಟಿಯಿಂದ ನಮ್ಮ ಶತ್ರುಗಳನ್ನು ಗೆಲ್ಲಕ್ಕೆ ಅವನು ನಮಗೆ ನೆರವು ಕೊಡುವವನು, ತಾನು ಎಲ್ಲವನ್ನೂ ಹೊಂದಿರುವವನು, ಆಪ್ತಕಾಮನಾದ್ದರಿಂದ ನಮಗೂ ಕೂಡ ಎಲ್ಲವನ್ನೂ ಕೂಡ ಕೊಡುವಂಥವನು, ಶತ್ರುಗಳನ್ನ ನಮ್ಮ ಸಾಧನೆಯಲ್ಲಿ ಭಂಗ ತರುವಂತಹ ಎಲ್ಲ ಶತ್ರುಗಳನ್ನು ಮಣಿಸಿ ನಮಗೆಲ್ಲ ರೀತಿಯಾದಂತಹ ಸುಖವನ್ನು ಕೊಡುವವನು, ಮೋಕ್ಷವನ್ನು ಕೊಡುವವನು, ಮತ್ತು ತಾನೇ ನಮಗೆ ತತ್ವಜ್ಞಾನವನ್ನು ಕೊಡುವವನು. ಅದನ್ನು ಈ ಬೃಹತಿ ಮಂತ್ರ ಹೇಳಿದೆ. ಹಾಗೆ ಬಹಳ ಮಹತ್ವ ಉಳ್ಳಂತಹ ಒಂದು ಮಂತ್ರ ಇದು.